ನಮಸ್ಕಾರ ಸ್ನೇಹಿತರೆ, ನ್ಯೂಸ್5ಗೆ ಸ್ವಾಗತ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದ ಸಮೀಪ ಇರುವ ವೀರವೈಷ್ಣವಿ ನದಿಯಲ್ಲಿ ಅಕ್ರಮ ಮರಳು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡಲು ಬೇಗ ಬನ್ನಿ. ಈ ನದಿಯಲ್ಲಿ ಕೆಲವರು ರಾಜಾರೋಷವಾಗಿ ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿಕೊಂಡಿದ್ರೂ ಕೂಡ ಸ್ಥಳೀಯ ಆಡಳಿತಾಧಿಕಾರಿಯಾಗಲಿ ಅಥವಾ ತಹಶೀಲ್ದಾರ್ ಈ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕೋದಕ್ಕೆ ಯಾವೊಬ್ಬ ಅಧಿಕಾರಿಯೂ ಕೂಡ ಮುಂದೆ ಬಂದಿಲ್ಲ ಅನ್ನೋದು ಸಾರ್ವಜನಿಕರಲ್ಲಿ ಸಂಶಯ ಮೂಡಿಸ್ತಾ ಇದೆ. ಅಕ್ರಮ ಮರಳು ಗಣಿಗಾರಿಕೆ ಮಾಡುವ ಸ್ಥಳವನ್ನು ವೀಕ್ಷಣೆ ಮಾಡಿದ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಯುವಜನ ಸಮಾಜದ ಸಂಘಟನೆ ಮಂಡ್ಯ ಜಿಲ್ಲಾಧ್ಯಕ್ಷ ಬೆಳ್ಳೂರು ಡಿ ವೆಂಕಟೇಶ್ ಮಾತನಾಡಿ, ಈ ನದಿಯಲ್ಲಿ ಅಕ್ರಮ ಮರಳು ದಂಧೆ ಮಾಡುತ್ತಿರೋದನ್ನ ನೋಡ್ಕೊಂಡು ಕುಳಿತಿರುವ ಬೆಳ್ಳೂರು ಗ್ರಾಮಾಡಳಿತಾಧಿಕಾರಿಯನ್ನ ತಹಶೀಲ್ದಾರ್ ಅವರು ಕೂಡಲೇ ಅಮಾನತು ಮಾಡಿ ವೀರವೈಷ್ಣವಿ ನದಿಯಲ್ಲಿ ನಡೆಯುವ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರು. ಈ ನದಿಯಲ್ಲಿ ಅಕ್ರಮ ಮರಳು ದಂಧೆ ಮಾಡುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಬೇಕು, ಇಲ್ಲವಾದರೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಅಂತ ಬೆಳ್ಳೂರು ಡಿ ವೆಂಕಟೇಶ್ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. BH ರವಿ, ನ್ಯೂಸ್5 ನಾಗಮಂಗಲ. ಬೆಳ್ಳೂರು ಅಂತೇಳಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಯುವಜನ ಸಮಾಜ ಜಿಲ್ಲಾ ಅಧ್ಯಕ್ಷ ನಾನು. ಆದ್ಮೇಲೆ ಇವತ್ತೇನು ನಾಗಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಬೆಳ್ಳೂರು ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಅತ್ಯಂತ ಜೀವ ನದಿ ಆದಂತಹ ವೀರ ವೈಷ್ಣವ ನದಿ ಇದ್ದು, ಈ ನದಿಯಲ್ಲಿ ಸಾಕಷ್ಟು ಮರಳು ಸೇಕರಣೆ ಆಗಿದೆ. ಈ ಮರಳನ್ನು ಕೆಲವು ಕಿಡಿಗೇಡಿಗಳು ರಾತ್ರಿಯಲ್ಲಿ JCB ಯಂತ್ರದ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಅಹೋರಾತ್ರಿ ಮರಳು ದಂಧೆಯನ್ನು ನಡೆಸ್ತಲೇ ಇದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಇದು ನೋಡ್ತಾ ಇದ್ರೆ ಕಂದಾಯ ಇಲಾಖೆ ಕುಮ್ಮಕ್ಕು ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನೋಡಿ, ಪರಿಸರವೆಲ್ಲ ಹಾಳಾಗ್ತಿದೆ ಮರಳು ದಂಧೆಯಿಂದಾಗಿ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಬಗ್ಗೆ ತಕ್ಷಣ ಕ್ರಮ ವಹಿಸಬೇಕು. ಏನು ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ, ಈ ಮರಳು ದಂಧೆಕೋರರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು. ಬಂಧಿಸಿದಾಗ ಮಾತ್ರ ಇಲ್ಲಿ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸಂಬಂಧವಾಗಿ ಮರಳು ದಂಧೆ ನಡೀತಾ ಇರತಕ್ಕಂಥ ಈ ಏನು ಈ ಮರಳುಕೋರರಿದ್ದಾರೆ, ಅವ್ರನ್ನ ಇದುವರೆಗೂ ಕೂಡ ಯಾರು ಕೂಡ ಅವ್ರನ್ನ ಟಚ್ ಮಾಡಕ್ ಹೋಗ್ತಿಲ್ಲ. ರಾತ್ರಿ ಎಷ್ಟಾರ ಮರಳು ತುಂಬೋದು, ಇದು ಮಾಡ್ಬೋದು. ನೋಡಿ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಮರಳು ಲೂಟಿ ಹೊಡೆದಿದ್ದಾರೆ. ಸುಮಾರು 30-40 ಕೋಟಿ ರೂಪಾಯಿ ಅಷ್ಟು ಮರಳು ಹೊಡೆದು ಎಲ್ಲಾನು ಇದು ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ರಾತ್ರಿನೂ ಕೂಡ ಇಲ್ಲಿ ಮರಳು ದಂಧೆ ನಡೀತಿದೆ. ಆದರೆ ಈ ಸಂಬಂಧವಾಗಿ ಕಂದಾಯ ಇಲಾಖೆ ಅಧಿಕಾರಿ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ನಿಜವಾಗ್ಲೂ ಹಲವು ಅನುಮಾನಗಳಿಗೆ ಆಸ್ಪದ ಆಗ್ತಿದೆ. ಹಾಗಾಗಿ ಈ ಕೂಡಲೇ ಏನು ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, VA, ಗ್ರಾಮ ಸಹಾಯಕರು ಮತ್ತು ಉಪ ತಹಸೀಲ್ದಾರ್ ಇರ್ಬೋದು, ಇವರು ಇದುವರೆಗೂ ಕೂಡ ಮೇಲಧಿಕಾರಿ ತಹಸೀಲ್ದಾರ್ ಗಮನಕ್ಕೆ ಈ ಬಗ್ಗೆ ಏನೂ ಕ್ರಮನೇ ತಂದಿಲ್ಲ ಮತ್ತು ದೂರನೂ ಕೂಡ ನೀಡಿರೋದಿಲ್ಲ. ಹಾಗಾಗಿ ಈ ಕೂಡಲೇ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ನೋಡಿ, ಇಲ್ಲಿ ನಡೀತಿರ್ತಕ್ಕಂಥ ಮರಳು ದಂಧೆನ ಈ ಕೂಡಲೇ ನಿಲ್ಲಿಸ್ತೇ ಹೋದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋ ಮೂಲಕ ನಾವು ಈ ಬಗ್ಗೆ ಇದು ಮಾಡಬೇಕಾಗುತ್ತೆ.